ಮಾತರಮೇ ಮಾತರಿಶ್ವನ್, ತಾಯಿಯ ರೀತಿಯಲ್ಲಿ ಹಗಲು ರಾತ್ರಿ ನಾವು ಏನು ಕೊಡದೇ ಇದ್ದರೂ ಇದೊಂದು ಅದ್ಭುತವಾದ ಭಗವಂತನ ಸೇವೆ, ಹಂಸಮಂತ್ರ ಜಪ ಅಂತ ತಿಳ್ಕೊಂಡು ಹಂಸಸ್ಸೋಹಂ ಸ್ವಾಹ ಅಂತ ಪ್ರತಿನಿತ್ಯದಲ್ಲಿ ಮಾಡಿದರಲ್ಲ, ಏನು ಕೊಟ್ಟಿದ್ದೀವಿ ನಾವು ವಾಯುದೇವರಿಗೆ? ಕನಿಷ್ಠ ಪಕ್ಷ ಶ್ರೀಪಾದರಾಜರ ಆರಾಧನೆಯ ನಿಮಿತ್ತ ಈ 3 ದಿನಗಳಲ್ಲಿ 108 ಬಾರಿ ಮಧ್ವನಾಮವನ್ನು ಹೇಳ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಅದನ್ನು ಪಾರಾಯಣ ಮಾಡೋದಿದೆಯಲ್ಲ, ಇದು ದೊಡ್ಡ ವಾಯುದೇವರ ಸೇವೆ. ಇದು ವಾಯುದೇವರ ಸೇವೆ. ಎಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಶ್ರೀಪಾದರಾಜರು ಅಂತ ಅರ್ಥ ಮಾಡಿಕೊಳ್ಬೇಕು. ವಾಯುದೇವರನ್ನು ಮುಖ್ಯವಾಗಿ ಸ್ಮರಣೆ ಮಾಡಿ ಅನ್ನೋ ಉದ್ದೇಶಕ್ಕೇನೆ ಮಧ್ವನಾಮವನ್ನು ರಚನೆ ಮಾಡಿಕೊಟ್ಟದ್ದು. ಯಾಕೆ? ಮಾತರಮೇ ಮಾತರಿಶ್ವನ್, ತಾಯಿಯ ರೀತಿಯಲ್ಲಿ ಕಾಪಾಡಿದಿರಲ್ಲ. ಒಂದು ದಿನ 1 ರೂಪಾಯಿ ಕೇಳಲಿಲ್ಲ. ಕೇಳಿದ್ದೇನನ್ನ? ಏನು ಕೇಳಿದ್ರು ಅವರು? ಪ್ರತಿದಿನ ಬೆಳಗ್ಗೆ ಎದ್ದೇಳಪ್ಪ, ಸಾಲಿಗ್ರಾಮ್ ಕೈಯಲ್ಲಿ ಹಿಡ್ಕೊ, ಒಂದು ಹನಿ ನೀರು ಹಾಕು, ನಾನು ಪ್ರೀತನಾಗ್ತೀನಿ, ಭಗವಂತ ಪ್ರೀತನಾಗ್ತಾನೆ. ಭಗವಂತನನ್ನು ಪೂಜೆ ಮಾಡಿದರೆ ಮಾತ್ರ ನನಗೆ ಪ್ರೀತಿ ಆಗುತ್ತೆ ಹೊರತು ನನ್ನನ್ನು ಮಾತ್ರ ಪೂಜೆ ಮಾಡಿದರೆ ನನಗೆ ಸರ್ವಥಾ ಇಷ್ಟ ಆಗೋದೇ ಇಲ್ಲ. ನನಗೆ ಪೂಜೆ ಮಾಡು, ಭಗವಂತ ಪ್ರೀತನಾಗಿ ಹೋಗ್ತಾನೆ. ವಾಯುದೇವರನ್ನು ಭಕ್ತಿಯಿಂದ ನಂಬಿದ್ದಾನಲ್ಲ ಇವನು, ನಂದು ಭಕ್ತ ಅಂತ ಭಗವಂತ ತಾನೇ ಒಪ್ಕೊಂಡ್ಬಿಡ್ತಾನೆ. ಭಗವಂತನನ್ನು ಪೂಜೆ ಮಾಡಿದರೆ ವಾಯುದೇವರು ಅವರು ಅಂತಾರೆ, ಭಗವಂತನನ್ನು ಕಾಲು ಹಿಡ್ಕೊಂಡಿದ್ದಾನೆ, ಇವನನ್ನು ನಾನು ಕಾಪಾಡ್ತೀನಿ, ಇನ್ನು ಬಂದು ನಿಂತ್ಕೊಳ್ಳಿ. ಎಂಥ ಅವರಿಬ್ಬರ ಅದ್ಭುತವಾದ ಸಂಬಂಧ. ನರರೊಳಗೆ ನಿಂತ್ಕೊಂಡು ಇಂಥ ಜಪ ಮಾಡಿಸ್ತಿದ್ದಾರಲ್ಲ, ಯಾರಿಂದ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತಿದೆ? ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡಿದರೂ ಸಿಗ್ತಾ ಇಲ್ಲ. ಎಂಥ ಹಾಹಾಕಾರ ಇತ್ತು ಹೊರಗಡೆ. ಉಸಿರಾಡಲಿಕ್ಕೆ ನಮಗೆ ಬೇಕಾದ ಆಕ್ಸಿಜನ್ ಅಂತ ಏನು ಬಡ್ಕೊಳ್ತಾ ಇದ್ದೀವಿ ನಾವು, ಅದು ಸಿಗಲೇ ಇಲ್ಲ. ಎಷ್ಟು ಜನರ ಪ್ರಾಣ ಕಳ್ಕೊಂಡ್ರು, ಆವಾಗಲೂ ನಮಗೆ ಬುದ್ಧಿ ಬರಲಿಲ್ಲ. ವಾಯುದೇವರು ಇಷ್ಟು ಅನುಗ್ರಹ ಮಾಡಿಕೊಟ್ಟಿದ್ದಾರಲ್ಲ ಅನ್ನೋ ಬುದ್ಧಿ ನಮ್ಮ ತಲೆಗೆ ಬರಲೇ ಇಲ್ಲ. ಯಾಕೆ? ನಾವು ಮಧ್ವನಾಮ ಹೇಳಲೇ ಇಲ್ಲ. ಪ್ರತಿದಿನ ಹೇಳಿದರೆ ಅದರ ನೆನಪಾಗ್ತಿತ್ತು. ಸುರರೊಳಗೆ, ನರರೊಳಗೆ, ಸರ್ವಭೂತಗಳೊಳಗೆ, ಎಲ್ಲ ಮರ ಗಿಡ ಏನೆಲ್ಲ ಪ್ರಾಣಿ ಪಕ್ಷಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ, ಅಂಥ ಪ್ರಾಣಿಗಳ ಒಳಗಡೆಯೂ ಕೂತು ವಾಯುದೇವರು ಇದೇ ಹಂಸ ಮಂತ್ರವನ್ನು ಜಪ ಮಾಡ್ತಾ ಭಗವಂತನಿಗೆ ಸಮರ್ಪಣೆ ಮಾಡ್ತಿದ್ದಾರೆ. ಎಂಥ ಸೇವೆ ಯಾರಿಂದ ಮಾಡಲಿಕ್ಕಾಗತ್ತೆ? ಮತ್ತೆ ಅಷ್ಟೇ ಅಲ್ಲ, ಪರತರ ನೆನೆಸಿ ನಿಯಾಮಿಸಿ ಅಂತ ಹೇಳ್ತಾರೆ ಅವರು. ನಿಯಾಮಿಸಿ, ಎಲ್ಲರನ್ನ ನಿಯಮನ ಮಾಡೋದು. ಸೂರ್ಯನ ಒಳಗಡೆ ಇದ್ದು ವಾಯುದೇವರು ಆ ನೀರನ್ನು ತಗೊಂಡು ಎಲ್ಲಿಗೆ ಅವಶ್ಯಕತೆ ಇದೆಯೋ ಅಲ್ಲಿ ಅದನ್ನು ಸುರಿಸಿ, ಉಪನಿಷತ್ತಿನಲ್ಲಿ ಒಂದು ಕಡೆ ಹೇಳ್ತಾರೆ ಎಂಥ ಕೆಲಸ ವಾಯುದೇವರು ಮಾಡ್ತಾರೆ ಅಂದರೆ, ಯಮುನಾ ನದಿಯ ನೀರನ್ನು ಸೂರ್ಯ ತಗೊಳ್ತಾನೆ, ಮೋಡ ಆಗುತ್ತೆ. ಮೋಡ ಎಲ್ಲಿ ಸುರಿಯತ್ತದು? ಯಮುನಾ ನದಿಯ ಮೇಲೇ ಸುರಿಯತ್ತಂತೆ. ಈ ವ್ಯವಸ್ಥೆ ಮಾಡೋರು ಯಾರು ಅಂದರೆ ವಾಯುದೇವರು ಇಂಥ ವ್ಯವಸ್ಥೆ ಮಾಡ್ತಾರೆ. ಗಾಳಿಯಿಂದ ಯಮುನಾ ನದಿಯ ಮೇಲೇ ಆ ಮೋಡ, ಯಾವ ನೀರು ಯಮುನಾ ನದಿಯ ನೀರನ್ನು ಎಳ್ಕೊಂಡು ಮೋಡ ಸೃಷ್ಟಿಯಾಗಿದೆಯೋ ಆ ಮೋಡವನ್ನು ಮತ್ತೆ ಯಮುನಾ ನದಿಯ ಮೇಲೆ ಕರ್ಕೊಂಡು ಬಂದು ಅದನ್ನು ನೀರನ್ನು ಸುರಿಸ್ತಾರೆ. ಅದಕ್ಕೆ ನಾವು ಯಾವತ್ತೇ ಯಮುನಾ ನದಿಯ ನೀರನ್ನು ಕುಡಿದರೂ ಅದೇ ರುಚಿ, ಅದರಲ್ಲಿರುವ ಬಣ್ಣ ಬದಲಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಕೆಲಸ ಯಾರು ಮಾಡಲಿಕ್ಕೆ ಸಾಧ್ಯ? ಇದು ಯಮುನಾ ನದಿಯ ಮೋಡ, ಇದು ಗಂಗಾ ನದಿಯ ಮೋಡ, ಇದು ಕಾವೇರಿ ನದಿಯ ಮೋಡ, ಇದು ಇಲ್ಲೇ ಹೋಗಬೇಕು, ಇಲ್ಲೇ ಬೀಳಬೇಕು, ಇಲ್ಲೇ ತುಂಬಬೇಕು. ಇಂಥ ವ್ಯವಸ್ಥೆ ಯಾರಿಂದ ಮಾಡಲಿಕ್ಕಾಗುತ್ತೆ? ಪರತರ ನೆನೆಸಿ ನಿಯಾಮಿಸಿ ಅಂತ ಹೇಳಿದ್ರು. ಇಂಥ ನಿಯಮನ ಶಕ್ತಿ ಭಗವಂತ ವಾಯುದೇವರ ಒಳಗಡೆ ಕೊಟ್ಟಿದ್ದಾನೆ. ಎಷ್ಟು ಚಿಂತನೆ ಮಾಡಿದರೂ ಕಮ್ಮಿನೇ, ಎಷ್ಟು ಚಿಂತನೆ ಮಾಡಿದರೂ ಕಮ್ಮಿನೇ. ಹೀಗೆ ಆದರೆ ಇಷ್ಟೆಲ್ಲ ಮಾಡ್ತೀವಲ್ಲ, ವಾಯುದೇವರನ್ನು ಮಾತ್ರ ನಾವು ಸ್ಮರಣೆ ಮಾಡ್ತಾ ಕೂತ್ಕೊಂಡ್ರೆ ಸಾಕು ಹಾಗಾದರೆ ಅಂದರೆ, ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದೊಳು. ಹರಿಯನಲ್ಲದೆ ವಾಯುದೇವರೇ ಏನು ಮಾಡ್ತಿದ್ದಾರೆ ಅಂದರೆ, ನನ್ನನ್ನು ಮಾತ್ರ ಚಿಂತನೆ ಮಾಡ್ತಾ ಕೂತ್ಕೊಂಡ್ರೆ ನಾನು ನಿಮಗೆ ಬೇಕಾದ್ದನ್ನು ಕೊಡ್ತೀರಾ ಅಂದರೆ ಅವರೇ ಈ ಕೆಲಸ ಮಾಡ್ತಿದ್ದಾರೆ. ಏನು? ಹರಿಯನ ಅಲ್ಲದೆ ಭಗವಂತನನ್ನು ಬಿಟ್ಟರೆ ಮತ್ತಾರ ಕೈಕಾಲು ಅವರು ಹಿಡಿಯೋದೇ ಇಲ್ಲ, ಸರ್ವತಾ ಹಿಡಿಯೋದಿಲ್ಲ. ಹಾಗಿದ್ಮೇಲೆ ನಾವೇನು ಅರ್ಥ ಮಾಡ್ಕೊಳ್ಬೇಕು? ವಾಯುದೇವರ ಮೂಲಕ ಭಗವಂತನ ತತ್ವವನ್ನು ಅರ್ಥ ಮಾಡ್ಕೊಳ್ಬೇಕು. ಏನು ಮಾತಾಡ್ತಾರೆ ಶ್ರೀಪಾದರಾಜರು? ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದಳು. ಇನ್ಯಾರನ್ನು ನೋಡೋದಿಲ್ಲ ರೀ ಅವನು, ಇನ್ಯಾರ್ಯಾರನ್ನೂ ಕೂಡ ವಾಯುದೇವರು ಸ್ತೋತ್ರ ಮಾಡೋದಾಗಲಿ ಏನನ್ನೂ ಮಾಡೋದಿಲ್ಲ. ಮಾಡೋದಿದ್ರೆ ಭಗವಂತನನ್ನು ಮಾತ್ರ. ಹೌದು, ಹಾಗೆಲ್ಲಾದರೂ ಕಾಣಿಸಿದೆಯಾ ಅಂದರೆ ಹೌದು ಕಾಣಿಸಿದೆ ಅಂತಾರವರು. ಭೀಮಸೇನ ದೇವರಾಗಿದ್ದಾಗ, ಶ್ರೀಮದ್ ಆಚಾರ್ಯರಾಗಿದ್ದಾಗ, ಸನ್ಯಾಸಾಶ್ರಮ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ಕಂಬಕ್ಕೆ ಪಾತ್ರೆಗೆ ನಮಸ್ಕಾರ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ನಹಿ ಹರಿಂ ಸತತಂ ನಮತ್ಯಸೌ.
ಯಾರಿಗೂ ನಮಸ್ಕಾರ ಮಾಡೋದಿಲ್ಲ. ಎಲ್ಲ ಕಡೆಯಲ್ಲೂ ವ್ಯಾಪ್ತೋಪಾಸಕರು, ಎಲ್ಲಿ ನೋಡಿದ ಕಡೆಗಳಲ್ಲೆಲ್ಲ ಭಗವಂತ ಕಾಣ್ತಾ ಇದ್ದಾನೆ. ಅದನ್ನೇ ಶ್ರೀಪಾದರಾಜರು ಹರಿಯನಲ್ಲದೆ ಅನ್ಯರನು ಮತ್ಯಾರನ್ನು ವಾಯುದೇವರು ಸ್ತೋತ್ರ ಮಾಡೋದೇ ಇಲ್ಲ. ಮಾಡೋದಿದ್ದರೆ ಭಗವಂತನನ್ನು ಮಾತ್ರ. ಎಂಥ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದಾಗಲೂ ನನ್ನ ಪ್ರಾಣ ಉಳೀಲಿ ಅಂತ ಭೀಮಸೇನ ದೇವರು ಯಾವತ್ತಿಗೂ ತಲೆಬಾಗಲೇ ಇಲ್ಲ. ತಲೆಬಾಗಬಾರ್ದು ಅಂತ ಅವರ ಉದ್ದೇಶ ಅಲ್ಲ, ಅದರ ಹಿನ್ನೆಲೆಯನ್ನು ಬಹಳ ಚೆನ್ನಾಗಿ ಬಿಚ್ಚಿಡ್ತಾರೆ. ಅವರೇನು ಹೇಳ್ತಾರೆ? ಹರಿಯನ ಅಲ್ಲದೆ ಬಗೆಯ ಅನ್ಯರನು, ಭಗವಂತ ನಿನ್ನ ಪಾದಕ್ಕೆ ಬೀಳ್ತೀನಿ, ಅದು ಏನಕ್ಕೆ? ನೀನು ಸರ್ವೋತ್ತಮ ಸರ್ವೋತ್ಕೃಷ್ಟ ಅನಂತ ಗುಣ ಪರಿಪೂರ್ಣ ಅಂತ ನಿನ್ನ ಕಾಲಕ್ಕೆ ಬೀಳ್ತೀನಿ ಹೊರತು ನನಗೆ ಅನುಗ್ರಹ ಮಾಡು, ನನಗೆ ಐಶ್ವರ್ಯ ಕೊಡು, ಸಂಪತ್ತು ಕೊಡು, ನನ್ನ ಜೀವ ಉಳಿಸು. ಈ ಕೆಲಸಕ್ಕೋಸ್ಕರ ಸರ್ವಥಾ ನಾನು ಯಾರ ಕಾಲನ್ನು ಬೀಳೋಲ್ಲ ಅಂತಾರವರು. ಕೃಷ್ಣ ಪರಮಾತ್ಮ ತಲೆ ಬಗ್ಗಿಸ್ತಾನಂತೆ, ಬಗ್ಸ್ರಿ, ಅವನ ಆಜ್ಞೆ ಮೇರೆಗೆ ಕೆಳಗಡೆ ಹಾಕ್ತಾರೆ. ಅಲ್ಲೂ ಅವನ ಆಜ್ಞೆ ಅಂತಾರವರು. ಭಗವಂತ ಆಜ್ಞಾನುಸಾರ ಅವನು ಬಂದ, ಅವನು ಹೇಳ್ದ, ತಲೆಬಗ್ಸಿದ್ದೀನಿ. ಬಿಟ್ಟರೆ ನಾರಾಯಣಾಸ್ತ್ರ ಬಂದುಬಿಡುತ್ತೆ, ನನ್ನನ್ನು ಕೊಂದು ಬಿಡುತ್ತೆ ಅನ್ನೋ ಭಯಕ್ಕೆ ನಾನು ತಲೆಬಾಗೋದಿಲ್ಲ ಅಂತಾರವು. ಹರಿಯನಲ್ಲದೆ ಅನ್ಯರನ್ನು ಏನೇ ಕೆಲಸ ಮಾಡಿದರೂ ಅದು ಭಗವಂತನ ಪೂಜೆ, ಅದು ಭಗವಂತನಿಗೆ ಸಮರ್ಪಿತ ಅಂತ ಮಾಡ್ತಾರೆ. ಬಿಟ್ಟರೆ ಇನ್ಯಾವುದೇ ಉದ್ದೇಶ ಇಟ್ಕೊಂಡು ಮಾಡೋದಿಲ್ಲ. ಕಾಯ್ತಾ ಕೂತಿದ್ರು ಕೃಷ್ಣ, ಅರ್ಜುನ, ಭೀಮಸೇನ ದೇವರು 3 ಜನ ಜರಾಸಂಧನನ್ನು ಸಂಹಾರ ಮಾಡಬೇಕು ಅಂತ ಹೋದಾಗ ಕೃಷ್ಣ ಪರಮಾತ್ಮ ಯಾಕೆ ಹೋದ ಗೊತ್ತಿತ್ತಲ್ಲ ಭಗವಂತನಿಗೆ. ಭೀಮಸೇನ ದೇವರೇ ಅವರು ಸಮರ್ಪಣೆ ಮಾಡೋದನ್ನು ಹಾಗೆ ಎದುರುಗಡೆ ತಗೊಳ್ಬೇಕು. ಆ ಖುಷಿ ಭಗವಂತನಿಗೆ. ಅವರಲ್ಲಿ ಅಂಥ ದೀಕ್ಷೆ ಇದೆ. ಭೀಮಸೇನ ದೇವರು ಆ ಕೆಲಸ ಮಾಡಿದರೆ ಅದನ್ನು ಅಲ್ಲೇ ನನಗೆ ಸಮರ್ಪಣೆ ಮಾಡ್ತಾರೆ, ಎದುರುಗಡೆ ನಾನು ಅದನ್ನು ತಗೊಳ್ಬೇಕು. ಸಮರ್ಪ್ಯ ಕೃತ್ಯಾನಿ ಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್. ಏನು ಕೆಲಸ ಮಾಡಿದರೂ, ನಾನು ಏನೇ ಕೆಲಸ ಮಾಡಿದರೂ ಅದನ್ನು ಭಗವಂತನಿಗೇನೇ ಸಮರ್ಪಣೆ ಮಾಡೋದು. ಇಂಥ ಬುದ್ಧಿ ಯಾರಲ್ಲಿದೆ? ಎಂಥೆಂಥದ್ದನ್ನು ತೋರಿಸಿಕೊಡ್ತಾರೆ. ಇಷ್ಟೆಲ್ಲವನ್ನು ಒಳಗಡೆ ಇಟ್ಕೊಂಡು ಒಂದು ಮಾತಾಡ್ತಾರೆ. ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದಳು ಇನ್ಯಾರನ್ನು ವಾಯುದೇವರು ಪೂಜಿಸೋದಾಗಲಿ ಸ್ತೋತ್ರ ಮಾಡೋದಾಗಲಿ ಏನು ಮಾಡೋದಿಲ್ಲ. ಕೆಲವರೆಲ್ಲ ಏನೇನೋ ತಮಗೆ ಇಷ್ಟ ಬಂದಾಗೆಲ್ಲ ಹೇಳ್ತಾರೆ. ವಾಯುದೇವರು ಅಂದರೆ ಯಾರು? ರುದ್ರದೇವರ ಮಗ, ರುದ್ರದೇವರ ವರದಿಂದ ಅವರಿಗೆ ಇಷ್ಟೆಲ್ಲ ಶಕ್ತಿ ಇದೆ. ಹಾಗೆ ಎಲ್ಲಿ? ಶ್ರೀಪಾದರಾಜರನ್ನು ಕೇಳಬೇಕು, ಅವರ ವಾಯುದೇವರ ಬಗ್ಗೆ ಹೇಳಬೇಕು, ಆವಾಗ ನಮಗದು ಅರ್ಥ ಆಗಬೇಕು. ನಾವೆಲ್ಲ ವಾಯುದೇವರನ್ನು ಸ್ತೋತ್ರ ಮಾಡ್ತೀವಿ ಹೇಳ್ತೀವಿ ಅಂದರೆ ನಮ್ಮಿಂದ ಸಾಧ್ಯನ? ಅದೆಲ್ಲ ಸರ್ವಥಾ ಸಾಧ್ಯ ಇಲ್ಲ. ಅಂಥ ಯೋಗ್ಯತಾ ನಮ್ಮಲ್ಲಿ ಅದಿಲ್ವೂ ಇಲ್ಲ. ವಾಯುದೇವರಲ್ಲಿ ಮಾತ್ರ ಅಂಥದ್ದಿರೋದು. ಅದಕ್ಕೆ ತತ್ವಜ್ಞಾನ ಮುಕ್ತಿಬಾಜ ಸುಖಯಸಿ ಹಿಗುರೋ ಯೋಗ್ಯತಾ ತಾರತಮ್ಯ ದಾದಸ್ತೆ ಮಿಶ್ರಬುದ್ಧಿಂ ತ್ರಿದಿವ ನಿರಭೂಗೋಚರಾನ್ ನಿತ್ಯಬದ್ಧಾನ್. ನಾವೆಲ್ಲ ನಿತ್ಯಬದ್ಧಾನ್. ನಮ್ಮ ಕೆಲಸ ಏನು? ಇಲ್ಲೇ ಇರೋದು. ಏನೇ ಕರ್ಮ ಮಾಡಿದರೂ ಶ್ರೀಮದ್ ಆಚಾರ್ಯರು ತಾವು ಬಂದು ನಮಗೆ ಕೊಟ್ಟ ಬಹಳ ದೊಡ್ಡ ಸಂದೇಶ ಅಂದರೆ ಏನು? ಹರಿಯನಲ್ಲದೆ ಅನ್ಯರನು ನೀನೂ ಪೂಜೆ ಮಾಡಬೇಡ ಅಂದರು. ಪೂಜೆ ಮಾಡಬೇಡ ಅನ್ನೋದಕ್ಕೆ ಏನರ್ಥ? ನೀನು ಸ್ವಾರ್ಥದಿಂದ ಬಂಧನಕ್ಕೊಳಗಾಗೋ ರೀತಿಯಲ್ಲಿ ಕರ್ಮಗಳನ್ನು ಆಚರಣೆ ಮಾಡಬೇಡ. ನಿಷ್ಕಾಮವಾಗಿ ಮಾಡಪ್ಪ. ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡು. ರುದ್ರದೇವರನ್ನು ಪೂಜೆ ಮಾಡ್ತೀಯಾ? ಅಂತರ್ಗತ ಸಂಕರ್ಷಣ ರೂಪಿ ಭಗವಂತನನ್ನು ಚಿಂತನೆ ಮಾಡು. ಶೇಷರನ್ನು ಪೂಜೆ ಮಾಡ್ತೀಯಾ? ಸಂಕರ್ಷಣ ಚಿಂತನೆ ಮಾಡು. ನನ್ನನ್ನೇ ಪೂಜೆ ಮಾಡಬೇಕಾದರೂ ನನ್ನ ಅಂತರ್ಗತ ಭಗವಂತನಿದ್ದಾನೆ. ವಾಯುದೇವರನ್ನು ಸ್ವತಃ ವಾಯುದೇವರನ್ನು ಪೂಜೆ ಮಾಡಬೇಕಾದರೂ ಅವರ ಒಳಗಡೆ ಭಗವಂತ ಶುದ್ಧವಾಗಿ ನಿಂತ್ಕೊಂಡಿದ್ದಾನೆ. ಹೀಗೆ ತಿಳ್ಕೊಂಡು ಪೂಜೆ ಮಾಡು. ನೀನು ಸಿಕ್ಕಾಕೊಳ್ಳೋದೇ ಇಲ್ಲ. ನಾವು ಆ ಥರ ಮಾಡೋದೇ ಇಲ್ಲ. ಬರೀ ಕಾಮ್ಯಕರ್ಮ. ಅದನ್ನು ಮಾಡಿದರೆ ಏನಾಗುತ್ತೆ? ತ್ರಿದಿವ ನಿರೇಭೂ ಗೋಚರಾಂ ನಿತ್ಯಬದ್ಧಾನ್. ಸಿಕ್ಕಾಕೊಳ್ತಾನೇ ಇರ್ತೀವಿ, ಇಲ್ಲಿಗೆ ಬರ್ತಾನೇ ಇರ್ತೀವಿ, ಇಲ್ಲಿಂದ ವಾಪಸ್ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ವಾಯುದೇವರು ಆ ವ್ಯವಸ್ಥೆ ಮಾಡಿಕೊಡ್ತಾರೆ. ನಮಗೆ ನಮ್ಮ ಯೋಗ್ಯತೆ ನೋಡಿ, ಆ ಯೋಗ್ಯತಾ ತಾರತಮ್ಯ ನೋಡ್ತಾರೆ. ನಮ್ಮೊಳಗಡೆ ಇವನು ಇಷ್ಟು ಕರ್ಮ ಮಾಡಿದ್ದಾನೆ, ಇದನ್ನು ತಗೊಂಡೋಗಿ ಭಗವಂತನಿಗೆ ತಸ್ಮಿನ್ನಪೋ ಮಾತರಿಶ್ವಾ ದದಾತಿ, ಅದು ತಗೊಂಡೋಗಿ ಭಗವಂತನಿಗೆ ಸಮರ್ಪಣೆ ಮಾಡಿ ಕೊಡ್ತಾರಲ್ಲ, ಇದು ವಾಯುದೇವರ ಕೆಲಸ. ನೋಡ್ತಾರ, ಅವರಿಗೆ ಕಾಣುತ್ತಾ ಅಂದರೆ ಮಹಾಭಾರತದಲ್ಲಿ ಒಂದು ಪ್ರಸಂಗ ಇದೆ. ಬಲರಾಮದೇವರ ಹತ್ರ ಹೋಗ್ತಾರವರು. ಕೃಷ್ಣನ ಹತ್ರ ಗದಾಭ್ಯಾಸ ಮಾಡಲಿಕ್ಕೆ ಹೋಗೋದಿಲ್ವತ್ತು, ಬಲರಾಮನ ಹತ್ರ ಹೋಗ್ತಾರೆ. ಯಾಕೆ? ತಮಾಷೆಗಾಗಿರಲಿ, ಅವತಾರ ಆಗಿರಲಿ, ಏನಾರಾಗಿರಲಿ, ಭಗವಂತನ ಎದುರುಗಡೆ ಗದೆ ಎತ್ಕೊಂಡು ನಿಂತ್ಕೊಳ್ಳೋದಿಲ್ಲ ನಾನು ಅಂತ. ಇಂಥ ಭಕ್ತಿ ನಿಂತ್ಕೊಳ್ಳೋದಿಲ್ಲ. ಬಲರಾಮದೇವರ ಎದುರುಗಡೆ ಹೋಗ್ತೀನಿ. ಅಲ್ಲೂ ಏನು? ಅಲ್ಲೂ ವಿಶೇಷತೆ. ಅದು ವಾಯುದೇವರಿಗೆ ಕಾಣುತ್ತೆ, ಮತ್ತಾರಿಗೂ ಕಾಣೋದಿಲ್ಲ. ಯಾವಾಗ ಬಲರಾಮದೇವರ ಒಳಗಡೆ ಶುಕ್ಲಕೇಶ ಆವೇಶ ಇರುತ್ತೋ ಆವಾಗ ಗದೆ ಎತ್ತೋದಿಲ್ಲ.
ಶುಕ್ಲಕೇಶ ಆವೇಶ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ಗದೆ ಎತ್ತಾರಂತ. ಗದೆ ಎತ್ತು ನಿಂತ್ಕೊಳ್ತಾರೆ. ಯಾಕೆ? ನೀವು ವಿಶೇಷ ದೇವರು, ನಿಮ್ಮ ಮೇಲೆ ನಾನು ಯುದ್ಧ ಮಾಡ್ಬೋದು, ನನಗಂಥ ಸಾಮರ್ಥ್ಯ ಇದೆ. ಅದೇ ಯಾವಾಗ ಶುಕ್ಲಕೇಶದ ಆವೇಶ ಇರುತ್ತೆ ಕೈ ಮುಗಿದು ನಿಂತ್ಕೊಳ್ತಾರೆ. ಇಂಥ ಚಿಂತನೆ ಯಾರಿಂದ ಮಾಡಲಿಕ್ಕೆ ಸಾಧ್ಯ ಇದೆ? ಯೋಗ್ಯತಾ ತಾರತಮ್ಯ ದಾದಸ್ತೆ ಮಿಶ್ರಬುದ್ಧಿಂ. ಬೇರೆ ಯಾರಲ್ಲೂ ಇಂಥದ್ದನ್ನೆಲ್ಲ ಅವರ ಒಳಗಡೆ ಏನು ನಡೀತಾ ಇದೆ ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಾಗಿ ವ್ಯವಸ್ಥೆ ಮಾಡ್ತಕ್ಕಂಥ ಕಾರ್ಯ ವಾಯುದೇವರು ಬಿಟ್ಟರೆ ಮತ್ತಾರಿಂದಲೂ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಕಾರ್ಯವನ್ನು ವಾಯುದೇವರು ಮಾಡಿಕೊಡ್ತಿದ್ದಾರೆ. ಹೀಗೆ ವಾಯುದೇವರ ಅರಾಯಿವ ರಥನಾಭವು ಎಂಥ ಉಪನಿಷತ್ತು ಬಹಳ ಚೆನ್ನಾಗಿ ಹೇಳುತ್ತೆ. ಏನು ಅಂದರೆ ವಾಯುದೇವರು ಹೇಗಿದ್ದಾರೆ, ಎಲ್ಲ ದೇವತೆಗಳಿದ್ದಾರೆ, ವಾಯುದೇವರು ಅಂತ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು ಅಂದರೆ ಅದಕ್ಕೆ ಚಕ್ರ ಇದೆ, ಚಕ್ರಕ್ಕೆ ಕಡ್ಡಿಗಳಿದೆ ನಿಜ. ಆ ಕಡ್ಡಿಯೆಲ್ಲ ಬಂದು ಒಂದು ಕಡೆ ಸೇರಿಕೊಳ್ಬೇಕು. ಸೇರಿಕೊಂಡ್ರೆ ಆ ಗಾಡಿ ಮುಂದಕ್ಕೆ ಹೋಗುತ್ತೆ. ಬರೀ ಕಡ್ಡಿ ಇದ್ದರೆ ಗಾಡಿ ಮುಂದಕ್ಕೆ ಹೋಗೋದಿಲ್ಲ. ಆ ಮಧ್ಯದಲ್ಲಿ ಇರುವಂತಹ ಆ ವಸ್ತು ಏನಿದೆ, ಆ ರಥ ನಾಭಿ ಅಂತ ಕರೀತಾರೆ, ನಾಭಿಭಾಗ, ಚಕ್ರದ ನಾಭಿಭಾಗ ಅಂತ ಏನು ಕರೀತಾರೆ, ಆ ನಾಭಿಭಾಗಕ್ಕೆ ಎಲ್ಲ ಕಡ್ಡಿಗಳು ಬಂದು ಚುಚ್ಕೊಂಡ್ರೆ ಆಗ ಮಾತ್ರ ಗಾಡಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ನಾಭಿಯೇ ಇಲ್ಲದೆ ಇದ್ದರೆ ಗಾಡಿ ಕೆಳಗಡೆ ಬಿದ್ದೋಗುತ್ತೆ. ಆ ನಾಭಿಯ ಜಾಗದಲ್ಲಿ ಇರ್ತಕ್ಕಂಥವ್ರು ವಾಯುದೇವರು. ಅವರಿಗೆ ಎಲ್ಲ ದೇವತೆಗಳು ಕೂಡ ಬಂದು ಅಲ್ಲಿ ಸೇರಿಕೊಂಡು ಈ ಕೆಲಸ ಮಾಡಿದ್ದಾರೆ. ಬಿಟ್ಟರೆ ಸ್ವತಂತ್ರವಾಗಿ ತಾವೇ ನಿಂತಿದ್ದಾರಾ ಅಂದರೆ ತಮ್ಮಿಂದ ನಿಂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ತಾವು ಆ ರೀತಿಯಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಇರ್ತಕ್ಕಂಥವರು ವಾಯುದೇವರು ಅಂತ ಆ ಮೂಲ ರೂಪದ ಚಿಂತನೆಯನ್ನು ನಮಗೆ ಶ್ರೀಪಾದರಾಜರು ಕೊಟ್ಟಿದ್ದಾರೆ. ಮುಂದೆ ಅವತಾರ ರೂಪಗಳ ಚಿಂತನೆಯನ್ನು ಕೊಡ್ತಾರೆ. ಅದನ್ನು ಇನ್ನೊಂದು ಎಷ್ಟು ಸಾಧ್ಯವೋ ಅಷ್ಟನ್ನು ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.